ಬಹಳ ಅಕ್ರಮಗಳು ಆಗೈತೆ. ಮಿಸ್ಅಪ್ರೋಪ್ರಿಯೇಷನ್ ಆಫ್ ಫಂಡ್ಸ್ ಆಗೈತೆ, ಮಿಸ್ಮ್ಯಾನೇಜ್ಮೆಂಟ್ ಆಗೈತೆ, ಇರ್ರೆಗ್ಯುಲರಿಟೀಸ್ ಆಗೈತೆ. ಸುಮಾರು ಅಕೌಂಟ್ ಇದೇ ಇಲ್ಲ, ಅಕೌಂಟ್ಸೇ ಇಲ್ಲ. ಆ ರೀತಿಯಿಂದ IT ಇಲ್ಲ. 15 ವರ್ಷದಿಂದ ಸರಿಯಾಗಿ ITs ಇಲ್ಲ. ಪಟನ್ನಲ್ಲಿನೂ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ ಅಲ್ಲೂ ಒಂದು ಕಮಿಟಿ ಇದೆ. ಅದು ಬಹಳ ಪ್ರೆಸ್ಟೀಜಿಯಸ್ ಕಮಿಟಿ. ಅದು ಅಪ್ಪ ಮಗ 30-35 ವರ್ಷದಿಂದ ಕೂತವ್ರೆ. ಏನ್ ಕೇಳ್ಬೇಕು ಕೇಳ್ಬಾರ್ದು. ಇದು ಈ ಗೋಲಕನ್ನ ನೀವು ತೆಗೀರಿ, ಇಲ್ಲಿ ಮರ್ಗೋದು ಸರಿಗಿಲ್ಲ ಅಂತ. ಮೈಸೂರಿನ ಶಾಂತಿನಗರದ ನಿವಾಸಿಯಾದಂತಹ ಸಾಮಾಜಿಕ ಹೋರಾಟಗಾರ ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಇಂದು ಸುದ್ದಿಗೋಷ್ಠಿಯನ್ನು ಆಹ್ವಾನ ನೀಡಿದ್ದೀರಿ. ಉದ್ದೇಶ ಏನು? ಈ ಉದ್ದೇಶಕ್ಕಿಂತ ಮುಂಚೆ ನನ್ನೊಂದು ಪ್ರಶ್ನೆ ಇದೆ, ಕಾಡ್ತಾ ಐತೆ ನನ್ಗೆ ಪ್ರಶ್ನೆ. ಆ ಪ್ರಶ್ನೆ ಏನು ಅಂದ್ರೆ, ಈ ಶ್ರೀರಂಗಪಟ್ಟಣದಲ್ಲಿರುವಂತಹ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈ ಅವರ ದರ್ಗಾದಲ್ಲಿ ಇರುವಂತಹ ಗೋಲಕ್ಕಿನ ವಿಚಾರ ಇದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತೈತೆ. ಇದ್ರ ಬಗ್ಗೆ ನೀವು ಏನು ಸಾರ್ವಜನಿಕರಿಗೆ ಮಾಹಿತಿ ಕೊಡೋಕೆ ಇಚ್ಛೆ ಪಡ್ತೀರಿ? ನಾವು ಮಾಧ್ಯಮದ ಮುಖಾಂತರ ತಿಳಿಸಿ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ನಾನು ಮೊಹಮ್ಮದ್ ಅಲಿಮುಲ್ಲಾ ಶರೀಫು. ನಾನು ಸ್ವಲ್ಪ ಕನ್ನಡದಲ್ಲಿ ಪೂರ್ತಿ ಪ್ರಯತ್ನ ಮಾಡ್ತೀನಿ ಕನ್ನಡದಲ್ಲಿ ಹೇಳಕ್ಕೆ ಇನ್ಶಾಲ್ಲ. ಬಟ್ ಐ ಆಮ್ ನಾಟ್ ಸೋ ಗುಡ್ ಇನ್ ಕನ್ನಡ. ಪ್ಲೀಸ್ ನನಗೆ ಸ್ವಲ್ಪ ಇದು ಮಾಡ್ಕೊಳ್ಳಿ, ಮತ್ತು ಕೇಳಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನನ್ನ ಮಾತು. ಸೊ ಏನಿದೆ ಅಂತ ಹೇಳಿದ್ರೆ, ವಾಟ್ ಆರ್ ಯುವರ್ ಇಂಟೆನ್ಷನ್ಸ್ ಅಂತ ನೀವು ಫಸ್ಟ್ ಕ್ವಶನ್ ಅಲ್ಲಿ ಕೇಳಿದ್ದೀನಿ. ಆ ಇಂಟೆನ್ಷನ್ಸ್ ಏನಂತ ಹೇಳಿದ್ರೆ, ನಾನು ಸುಮಾರು 3 ವರ್ಷದಿಂದ ನಾನು ಮೈಸೂರು ವಕ್ಫ್ ಬೋರ್ಡ್ ಅಂಡ್ ಮಂಡ್ಯ ವಕ್ಫ್ ಬೋರ್ಡ್ ಬಗ್ಗೆ ನೋಡ್ಕೊಂಡು ಬರ್ತಾ ಇದ್ದೀನಿ. ನೋಡ್ತಾ ಅದೇನಾಗ್ಬಿಡ್ತು ಅಂದ್ರೆ, ಸ್ವಲ್ಪ ಒಳಗಡೆ ಹೋಗ್ದಂಗೆ ಡೀಪ್ ಆಗಿ ಒಳಗಡೆ ಹೋಗಿದ್ದೀನಿ. ಡೀಪ್ ಆಗಿ ಒಳಗಡೆ ಹೋಗಿ ನಾನು ನೋಡುವಾಗ ಬಹಳ ಅಕ್ರಮಗಳು ಆಗೈತೆ. ಮಿಸ್ಅಪ್ರೋಪ್ರಿಯೇಷನ್ ಆಫ್ ಫಂಡ್ಸ್ ಆಗೈತೆ, ಮಿಸ್ಮ್ಯಾನೇಜ್ಮೆಂಟ್ ಆಗೈತೆ, ಇರ್ರೆಗ್ಯುಲರಿಟೀಸ್ ಆಗೈತೆ. ಸುಮಾರು ಅಕೌಂಟ್ ಇದೇ ಇಲ್ಲ, ಅಕೌಂಟ್ಸೇ ಇಲ್ಲ. ಆ ರೀತಿಯಿಂದ IT ಇಲ್ಲ. 15 ವರ್ಷದಿಂದ ಸರಿಯಾಗಿ ITs ಇಲ್ಲ. ಆ ರೀತಿಯಿಂದ ಎಲ್ಲ ವ್ಯವಸ್ಥೆನಲ್ಲಿ ನಡೆದೈತೆ. ಇದರ ಜೊತೆಯಲ್ಲಿ ಎಲೆಕ್ಷನ್ ಬಗ್ಗೆನು ಕಮಿಟಿಗೆ 3 ವರ್ಷಕ್ಕೆ ಎಲೆಕ್ಷನ್ಸ್ ಆಗ್ಬೇಕು. ಮೈಸೂರಿನಲ್ಲಿ ಸುಮಾರು 15ರಿಂದ 20 ವರ್ಷ ಗಂಟ ಅವ್ರವರೇ ಜಾಗ ಹಿಡ್ಕೊಂಡು ಕೂತವ್ರೆ. ಅಡಾಕ್ ಕಮಿಟಿ ಮಾಡ್ಕೊಳ್ಳೋದು, ಅಲ್ಲಲ್ಲೇ ಕೂತ್ಕೊಳ್ಳೋದು, ಎಲೆಕ್ಷನ್ ಮಾಡ್ದಂಗಿಲ್ಲ. ಇದೆಲ್ಲ ವ್ಯವಸ್ಥೆಗೆ ನಾವು ನೋಡ್ಬೇಕು ಇಲ್ಲ ಅದ್ ಹೇಳಿ. ಅಂದ್ರೆ ಟೋಟಲ್ ಮೈಸೂರು ಸಿಟಿ ಸೇರಿದಂಗೆ ಎಲ್ಲ ಮಸೀದಿಗಳ ಮಸ್ಜಿದಿ ಇಲ್ಲ, ಕಮಿಟಿಗಳು. ಮೈಸೂರಿನಲ್ಲಿ 287 ಕಮಿಟಿ ಇದೆ. ನಾನು ಮೈಸೂರು ಸಿಟಿಗೆ ಮಾತಾಡ್ತಿರೋದು, ಡಿಸ್ಟಿಕ್ಗೆ ಇಲ್ಲ. ಡಿಸ್ಟಿಕ್ ನಲ್ಲಿ ಬೇರೆದಿದೆ. ಅಂದ್ರೆ ಸಿಟಿನಲ್ಲಿ 287 ಕಮಿಟೀಸ್ ಇದೆ. 287 ಕಮಿಟೀಸ್ ನಲ್ಲಿ 15ರಿಂದ 20 ವರ್ಷ ಗಂಟ ಎಲೆಕ್ಷನ್ಸ್ ಆಗ್ಲಿಲ್ಲ. ಯಾವ ರೀತಿಯಿಂದ ನಡೆದಿರ್ಬೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನನ್ನ ಮಾತು. ಇದೇ ರೀತಿಯಿಂದ ಪಟನ್ನಲ್ಲಿನೂ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ ಅಲ್ಲೂ ಒಂದು ಕಮಿಟಿ ಇದೆ. ಅದು ಬಹಳ ಪ್ರೆಸ್ಟೀಜಿಯಸ್ ಕಮಿಟಿ. ಅದು ಯಾಕಂದ್ರೆ ಹಜರತ್ ಟಿಪ್ಪು ಸುಲ್ತಾನ್ ಹೆಸರಿನಲ್ಲಿ ಇರೋದು, ಅದು ಅವ್ರ ಅಂಡರ್ ನಲ್ಲಿ ಇರೋದು ಎಲ್ಲ ವ್ಯವಸ್ಥೆ. ಅದು ಅಲ್ಲೂನು ಅಪ್ಪ ಮಗ 30-35 ವರ್ಷದಿಂದ ಕೂತವ್ರೆ. ಏನ್ ಕೇಳ್ಬೇಕು ಕೇಳ್ಬಾರ್ದು? ಇದು ಹೇಳಿ ನೀವೇ. ಕೇಳ್ಬೇಕು. ಇದು ಟ್ರಾನ್ಸ್ಪರೆಂಟ್ ಆಗಿ ಇರ್ಬೇಕು. ಇದೇ ನಾವು ಕೇಳಕ್ ಹೋಗಿದ್ರೆ ಇವ್ರು ಎಲ್ಲಾರು ಏನೇನೋ ನಡೆಸ್ತವ್ರೆ. ಅದ್ ಇರ್ಲಿ, ಬೇರೆದ್ ಮಾತು ಹೇಳ್ತೀನಿ. ಮೈಸೂರಿಗೆ ನಾನು ಫುಲ್ ಸೀರಿಯಸ್ ಆಗಿ ನಾನು ನೋಡ್ತಾ ಇದ್ದೀನಿ, ಮೇಲ್ಗಡೆ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದೀನಿ, ಎಲ್ಲೆಲ್ಲೋ ಹೋಗ್ತಾ ಇದ್ದೀನಿ. ಒಂದ್ ಮೊಯ್ನು ಎತ್ತಾ ಇಲ್ಲ ಇವ್ರಿಗೆ, ಯಾರೂನು ಕೇಳ್ತಾ ಇಲ್ಲ. ಮೈಸೂರ್ ಅಂಡ್ ಮಂಡ್ಯ ಎರಡೂನು. ನಾನು ಅಲ್ಲೇ ಹೇಳೋದು, ಈ ವ್ಯವಸ್ಥೆ ಹಿಂದ್ಗಡೆ, ಈ ಹಾಳು ಮಾಡಿರೋದು ವ್ಯವಸ್ಥೆ ಹಿಂದ್ಗಡೆ ಯಾರೋ ಒಬ್ರು ಬಸ್ ನಡೆಸ್ತವ್ರೆ ಅಂತ ಹೇಳ್ತಾರದು. ಖಂಡಿತ ಎಲ್ಲ ಅವ್ರ ಕಂಟ್ರೋಲ್ ನಲ್ಲಿನೇ ನಡೆದಿರೋದು ಇದೆಲ್ಲ. ಅಂದ್ರೆ ಕಾಣದ ಕೈಗಳ ಕೈ ಚಳಕ. ಎಸ್, ಅಲ್ಹಮ್ದುಲಿಲ್ಲಾ. ಇಲ್ಲ ಅಂದ್ರೆ ಸುಮ್ಗೆ ನಡೆಯಲ್ಲ ಇದೆಲ್ಲ.
ಬಿಕಾಸ್ ಎಲ್ಲರಿಗೂ ಗೊತ್ತಿರ್ದಂಗೆ ಕೇಳ್ಕೊಳ್ಳಿ, ಒಂದು ಉದಾಹರಣೆ ಕೊಡ್ತೀನಿ. ಎಲ್ಲೋ ನಿಂತ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು ಏನೋ ಒಂದ್ ಸ್ಕೀಮ್ ಹೇಳ್ಬಿಟ್ರೆ ಅಲ್ಲಿಗಲ್ಲಿ ಅದು ಫಾರ್ಮೇಶನ್ ಆಗಲ್ಲ. ಕೆಳಗಡೆ ಡಿಪಾರ್ಟ್ಮೆಂಟ್ಸ್ ನಲ್ಲಿನೇ ಎಲ್ಲ ರೆಡಿ ಆಗ್ಬಿಟ್ಟು ಬರೋದು. ಇದು ಪ್ರೊಸೀಜರ್ ಇದು. ಅದೇ ರೀತಿಯಿಂದ ಮೈಸೂರು ಡಿಸ್ಟಿಕ್ ವಕ್ಫ್ ಆಫೀಸ್ ನಲ್ಲಿನೇ ವ್ಯವಸ್ಥೆ ಎಲ್ಲ ರೆಡಿ ಆಗೋದು. ಹಾಳಾಗಿರೋದು ಇಲ್ಲೇ ಮಂಡ್ಯ ಡಿಸ್ಟಿಕ್ ವಕ್ಫ್ ಆಫೀಸ್ ನಲ್ಲಿನೇ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ವ್ಯವಸ್ಥೆಯನ್ನು ಹಾಳಾಗಿರೋದು. ಹೂ ಇಸ್ ರೆಸ್ಪಾನ್ಸಿಬಲ್? ಅಡ್ಮಿನಿಸ್ಟ್ರೇಟಿವ್ ಸೆಕ್ಟರ್. ಈ ಅಡ್ಮಿನಿಸ್ಟ್ರೇಟಿವ್ ಸೆಕ್ಟರ್ ಅವ್ರ ಹತ್ರ ಒಂದು ಕಾನೂನು ಇರ್ತದೆ, ಅವ್ರ ಹತ್ರ ಒಂದು ಬುಕ್ ಇರ್ತದೆ, ಅವ್ರಿಗೆ ಮೇಲ್ಗಡೆ ಅಧಿಕಾರಿಯವರು ಹೇಳಿರ್ತಾರೆ ಹಿಂಗಿಲ್ಲ ಹಿಂಗ್ ಮಾಡಿ ಅಂತ. ಇವ್ರೆಲ್ಲ ಅದೆಲ್ಲ ಮುಚ್ಚಾಕಿ ಕೆಳಗಡೆ ಮಡಿಕೊಂಡು ಕೂತ್ಕೊಂಡು ಯಾರ್ದೋ ಕಿವಿಗೆ ಮಾತ್ ಕೊಡ್ಬಿಟ್ಟು ಮಾತಾಡ್ಬೇಕು ಅಂದ್ರೆ ದಟ್ ಮೀನ್ಸ್ ಯಾರ್ದೋ ಇವ್ರ ಕಿವಿ ಯಾರ್ದೋ ಬಾಯಿಗೆ ಮಾತ್ ಕೊಡ್ತಾವ್ರೆ ಅಂತ. ಅಲ್ಲೇ ನಾನು ಹೇಳ್ತಾ ಇರೋದು, ಅದ್ ಯಾರದು ಸೀರಿಯಸ್ ಆಗಿ ಹೇಳಿ ಎಲ್ಲ ವ್ಯವಸ್ಥೆ ಕೆಟ್ಟದ್ ಮಾಡಿರೋದು ನೋಡಿ ಅಂತಾರದು. ಆ ರೀತಿನಲ್ಲಿ ಹೋಗಿ ಇವಾಗ ನಾನು ಸ್ವಲ್ಪ ಸುಮಾರು 2.5-3 ವರ್ಷದಿಂದ ನನ್ನ ಮೈಸೂರು ಅಂಡ್ ಮಂಡ್ಯ ನಾನು ಖಂಡಿತ ನೋಡ್ತಾ ಇದ್ದೀನಿ, ನೋಡ್ತಾ ಇಲ್ಲ ಅಂತ ಇಲ್ಲ. ಇದ್ನಲ್ಲಿ ನನಗೆ ಇವಾಗ ಹಜರತ್ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಬಗ್ಗೆನೂ ನಾನು ಸ್ವಲ್ಪ ಸೀರಿಯಸ್ ಆಗಿ ನೋಡ್ತಾ ಇದ್ದೀನಿ. ನೋಡುವಾಗ ಇವಾಗ ನನಗೆ ಒಂದು ಡಾಕ್ಯುಮೆಂಟ್ ಸಿಗ್ತದೆ. ಏನ್ ಡಾಕ್ಯುಮೆಂಟ್ ಸಿಗ್ತದೆ? ಅಲ್ಲಿರೋದು ಹುಂಡಿ, ಗೋಲಕ್ ತೆಗೀರಿ ಅಂತ ಹೇಳ್ಬಿಟ್ಟು, ಐ ಮೀನ್ ಕಾಣಿಕೆಯ ಹುಂಡಿ. ಆ ಗೋಲಕ್ಕು ಅಲ್ಲಿ ಆ ಗುಂಬದೆ ಶಾಹಿ ಒಳಗಡೆ ಇರ್ತದೆ, ಯಾವತ್ತಿಂದನೂ ಇರ್ತದೆ. ಬಟ್ ಏಕಾಏಕಿ 3ನೇ ತಾರೀಖ್ ಜನವರಿ 3ನೇ ತಾರೀಖ್ 220 ದಟ್ ಮೀನ್ಸ್ 2020ನಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ವಕ್ಫ್ ಒಂದು ಲೆಟರ್ ಕೊಡ್ತಾರೆ. ಯಾರಿಗೆ? ವಕ್ಫ್ ಆಫೀಸರ್ ಮಂಡ್ಯಗೆ. ಈ ಗೋಲಕ್ ಅನ್ನ ನೀವು ತೆಗೀರಿ, ಇಲ್ಲಿ ಮರ್ಗೋದು ಸರಿಗಿಲ್ಲ ಅಂತ. ಕಾರಣಗಳು ಬೆಂಗಳೂರಿನಲ್ಲಿ ಸ್ಟೇಟ್ ಬೋರ್ಡ್ ಆಫ್ ವಕ್ಫ್ ನಲ್ಲಿ ಚರ್ಚೆ ನಡೆದಿರ್ತದೆ. ಇವ್ರಿಗೆ ಲೆಟರ್ ಬರೆಯೋದು ಮುಂಚೆ 19ನಲ್ಲಿ ಒಂದು ಚರ್ಚೆ ಆಗಿರ್ತದೆ. ಆ ಚರ್ಚೆನಲ್ಲಿ ಎಜೆಂಡಾ ನಂಬರ್ 11 ನಲ್ಲಿ ಅವ್ರು ಕರೆಕ್ಟ್ ಆಗಿ ಬರ್ದಿರ್ತಾರೆ. ಓದ್ತೀನಿ, ಕೇಳ್ಕೊಳ್ಳಿ. wherein it is requested that the golak installed near mazars of Hazrat Tipu Sultan Shahid and Nawab Hyder Ali to be removed. ಕಾರಣ ಯಾಕೆ ರಿಮೂವ್ ಮಾಡಬೇಕು? ದಿ ಪ್ರಾಕ್ಟೀಸ್ ಆಫ್ ಡ್ರಾಪಿಂಗ್ ದಿ ಡೊನೇಷನ್ ಅಂಡ್ ಕಾಂಟ್ರಿಬ್ಯೂಷನ್ ಹ್ಯಾವ್ ಟು ಬಿ ಡಿಸ್ಕರೇಜ್ in view of the fact that Hazrat Tipu Sultan Shahid and Nawab Hyder Ali were two great warriors, internationally known, and collecting donation and contribution in the name of the Tiger of Mysore has lowered the prestige and the sanctity of the both Shahid. ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗ್ದಂಗೆ ಚರ್ಚೆ ನಡೆದೈತೆ. ಇದು ಮಿನಿಟ್ಸ್ ಕಾಪಿ, ಕರೆಕ್ಟ್. ಅದರ ಹಿಂಗಡೆ ಇನ್ನೊಂದು ಪ್ಯಾರಾಗ್ರಾಫ್, ದಿ ಬೋರ್ಡ್ ಯುನಾನಿಮಸ್ಲಿ ರಿಸಾಲ್ವ್ ಟು ರಿಮೂವ್ ದಿ ಗೋಲಕ್ installed at the tomb of Hazrat Tippu Sultan Shahid, Gumbad Shahi, Ganjam, Srirangpatna Taluk, and to discourage the practice of collecting donation contribution in the name of Tiger of Mysore, Hazrat Tippu Sultan Shahid. ಏನ್ ಹೇಳ್ತಾವ್ರೆ? ಇವರಿಬ್ರು ಗ್ರೇಟ್ ವಾರಿಯರ್ಸ್, ಕಿಂಗ್ಸ್, ರೂಲರ್ಸ್ ಆಫ್ ದಿ ಡೈನಾಸ್ಟಿ. ಇವ್ರ ಪರವಾಗಿ ನಾವು, ಅಂದ್ರೆ ಅಲ್ಲಿ ನಾವು ಅಂತ ಹೇಳ್ತಾ ಇಲ್ಲ, ಮಾಮೂಲಿ ಇವ್ರ ಹೆಸರಿನಲ್ಲಿ ಆ ದುಡ್ಡು ಹಾಕೊಳ್ಳೋದು ಇವ್ರಿಗೆ ಮರ್ಯಾದೆಗೆ ಕಡಿಮೆ. ಯಾರ ಮರ್ಯಾದೆಗೆ ಕಡಿಮೆ? ದಿ ಟೈಗರ್ ಆಫ್ ಮೈಸೂರ್ ಅಂಡ್ ಹಿಸ್ ಫಾದರ್ who has been buried there. ಪೇಪರ್ ಬಂದ್ರೂನು 2020 ಇಂದ ಇವ 25 ಗಂಟೆ ಆಗೈತೆ. ಮುಚ್ಚಾಕ್ಬಿಟ್ಟು ಗೋಲಕ್ ಮಾಡಿಕೊಂಡು ದಾನ ಅದೆಲ್ಲ ಕಲೆಕ್ಟ್ ಮಾಡ್ತಾವ್ರೆ. ಹೇಳ್ಬೇಕು ಇಲ್ಲ? ಅದೇ ನಾನು ಹೇಳೋದು, ನಿಮ್ಗೆ ಮರ್ಯಾದೆ ಇದೆ ಇಲ್ಲ? ಮರ್ಯಾದಿನವ್ರು ಇರ್ತಾ ಇದ್ರೆ ನೀವು, ನಿಮ್ಗೆ ಗೊತ್ತಾಗ್ತಾ ಇತ್ತು. ಹೇಳಿ,
ಸರ್ಕಾರದ ಆದೇಶ ಇದ್ರೂ ಕೂಡ ಇದನ್ನ ತೆಗೀರಿ ಅಂತ ಹೇಳಿದ್ರು ಕೂಡ ಇದನ್ನ ತೆಗ್ದಿಲ್ಲ. ಯಾಕೆ ಮುಂದುವರಿಸ್ಕೊ ಬಂದ್ರು? ಇವರು ಮೇಲಧಿಕಾರಿಗೆ ಈ ಕಮಿಟಿಯಿಂದ ಏನಾದ್ರು ರವಾನೆ ಮಾಡಿದ್ರ ಪತ್ರ ಏನಾದ್ರು? ಸರ್ ಅದೇ ಕ್ವಶನ್ ನಾನು ಓದ್ ವಿಡಿಯೋನಲ್ಲಿ ನಾನು ಕೇಳಿದ್ದೀನಿ, ಮುಂದಕ್ಕೂ ಕೇಳ್ತೀನಿ. ಇವಾಗ ಗಂಟ ಒಂದ್ ರವಾನೆ ಏನು ಇಲ್ಲ ಅಲ್ಲಿ. ಅಕಾರ್ಡಿಂಗ್ ಟು ದಿ ಡಾಕ್ಯುಮೆಂಟ್ಸ್ ದೇ ಹ್ಯಾವ್ ನಾಟ್ ಸಬ್ಮಿಟೆಡ್, ನಾಟ್ ಇವನ್ ಎ ಪೇಪರ್ ಆಲ್ಸೋ ಫಾರ್ ದಿಸ್ ಒನ್. ಬಟ್ ಹುಂಡಿ ತೆಗಿದಂಗೆ ಇವಾಗ ಏನಂತ ಹೇಳೋಣ, ಯಾಕಂದ್ರೆ ನಾವು ನೋಡ್ದಂಗೆ ಕೇಳ್ದಂಗೆ ಅಕೌಂಟ್ಸ್ ಇಲ್ದಂಗೆ ನಾವು ಏನು ಹೇಳಕ್ಕಾಗಲ್ಲ. ಬಟ್ ಕಿವಿ ಮಾತಿದೆ, ತಿಂಗಳಿಗೆನೆ ಲಕ್ಷಾಂತರ ರೂಪಾಯಿ ಬರ್ತದೆ ಅಂತಾನು ಇದೆ. ಅದು ನಾನು ನೋಡಿರೋದು ಸುದ್ದಿ. ಅದು ಯಾವ ರೀತಿ ಸಮರ್ಪಕವಾಗಿ ಬಳಕೆ ಆಗ್ತೈತೆ? ನೋ ಕಮೆಂಟ್ಸ್, ಅದಕ್ಕೆ ನನ್ ಕಮೆಂಟ್ಸ್ ಒಳಲ್ಲ. ಬಟ್ ನಮ್ ಇಂಟೆನ್ಷನ್ಸ್ ಅಕಾರ್ಡಿಂಗ್ ಟು ದಿ ಪೇಪರ್, ಹುಂಡಿ ತೆಗೀರಿ. ನಿಮ್ಗೆ ಮರ್ಯಾದೆ ಇದ್ರೆ ಇವ್ರ ಪರಾಗೆ ನಿಮ್ಗೆ ಮರ್ಯಾದೆ, ನಿಮ್ ಪರ ಬಿಡಿ, ನೀವು ನಿಮ್ ಪರ ನಿಮ್ಗೆ ಮರ್ಯಾದೆ ಇಲ್ಲದಕ್ಕೇನೆ 5 ವರ್ಷ ನೀವು ಮಡಗಿರೋದಿದು. ಇವಾಗ ಇವ್ರ ಪರಕ್ಕೆ ಅಂಗಡಿಗಳು ಓಡಿಸ್ತಾ ಇದ್ದೀರಲ್ಲ, ಇವಾಗ ಇವ್ರ ಪರಾಗೆ ಹುಂಡಿ ನ್ಯಾಯದಿಂದ, ರೀತಿಯಿಂದ, ಮರ್ಯಾದೆಯಿಂದ ತೆಗಿಬಿಡಿ. ಅಷ್ಟೇ ನಾನು ಕೇಳ್ಕೊಳ್ಳೋದು. ಆಮೇಲೆ ನೋಡ್ಕೊಳ್ಳೋಣ. ನಾನು ಇಷ್ಟು ಕೇಳ್ಕೊಂಡು ಇದೆಲ್ಲ ಅಕ್ರಮಗಳು ನಡೀತಿರೋದ್ರಿಂದ ನಾನು ಮುಂದಕ್ಕೆ ಬಂದು ಪಾಯಿಂಟ್ ಟು ಪಾಯಿಂಟ್ ಏನೇನ್ ನಡೆದೈತೆ ಅಲ್ಲಿ ಪಟನ್ನಲ್ಲಿ. ಸರ್ ಇವರು ಫಾರ್ಮ್ ನಂಬರ್ 42 ನಲ್ಲಿ 68 ಪ್ರಾಪರ್ಟೀಸ್ ಬಿಟ್ಬಿಟ್ಟು ಹೋಗೋರ. ಎಕರ್ಸ್ ಆಫ್ ಲ್ಯಾಂಡ್, ಎಷ್ಟು ಎಕರ್ಸ್ ಆಫ್ ಲ್ಯಾಂಡ್ ಇದೆ. ಆ ದುಡ್ಡಿನಲ್ಲಿ ನೀವು ಸಂಪಾದನೆ ಮಾಡ್ಕೊಂಡು ದಾನ ಧರ್ಮ ಎಲ್ಲ ನಡೆಸಿ ಅಂತ ಹೇಳಿದ್ರೆ ಇದ್ ಮಡಿ ಆ ಎಕರ್ಸ್ ಆಫ್ ಲ್ಯಾಂಡ್ ಏನೇನೋ ಮಾಡವ್ರೆ. ಅದ್ ಬೇರೆ ನಾನು ಬಂದು ಹೇಳ್ತೇನೆ, ಅದ್ ಬೇರೆ ವಿಚಾರ. ಬಟ್ ಇದು ಇವರು ತೆಗಿಯಕ್ ರೆಡಿ ಇಲ್ಲ. ಬಿಕಾಸ್ ಇದು ಡೈಲಿ ಸರ್ವಿಸ್. ಇದು 100 ಬರಲ್ಲ ಅಲ್ಲಿ ಜನ, 1000 ಅಂತ ಹಾಕೊಳ್ಳಿ. ಫಾರ್ ಎಕ್ಸಾಂಪಲ್ 10 ರೂಪಾಯಿಂದ ಹಾಕಿ ಸಾಕು, ನಾನು ಏನು ಹೇಳಲ್ಲ. 1000 × 10 ಎಷ್ಟಾಯ್ತು? ನಾನು ಆವಾಗ ಹೇಳ್ತಾ ಇರ್ತೀನಿ, ದರೋಡೆ ಮಾಡಕ್ ಎಲ್ಲೂ ಹೋಗದಂಗಿಲ್ಲ, ಕಳ್ತನ ಮಾಡಕ್ ಎಲ್ಲೂ ಹೋಗ್ದಂಗಿಲ್ಲ. ಬೇರೆ ಕಮಿಟೀಸ್ ನಲ್ಲಿ ಕೂತ್ಕೊಳ್ಳಿ. ಕುಂಡಿಸೋರು ಇದಾರೆ, ಅವ್ರು ಕುಂಡಿಸ್ತಾರೆ. ಏನಂತ ಹೇಳೋಣ, ನಮ್ನಲ್ಲಿ ಒಂದೇ ಜನ್ಮ ಇರೋದು. ಎಷ್ಟೆಷ್ಟೋ ಜನ್ಮ, ಫಾರ್ ಎಕ್ಸಾಂಪಲ್ ಹೇಳ್ತಿರೋದು, ಎಷ್ಟೆಷ್ಟೋ ಜನ್ಮ ಬಂದ್ರು ಅವ್ರ ಹತ್ರ ಇಂದ ಮುಗಿಯಲ್ಲ. ಅಷ್ಟೊಂದು ಮಾಡ್ಬಿಟ್ಟವ್ರು. ಇಷ್ಟು ಹೇಳಿ ನಾನು ಮುಂದಕ್ಕೆ ಇನ್ಶಾಲ್ಲ ಇನ್ನ ಒಂದ್ ಸ್ವಲ್ಪ ವಿಚಾರಣೆ ಆಗಿ ಬೇರೆ ಸಬ್ಜೆಕ್ಟ್ ನಲ್ಲೇ ಮಾತಾಡ್ತೀನಿ ಇನ್ಶಾಲ್ಲ. ಧನ್ಯವಾದಗಳು ಮೊಹಮ್ಮದ್ ಅಲಿಮುಲ್ಲಾ ಶರೀಫ್. ಎಸ್, ನಮ್ಮ ಮಾಧ್ಯಮ ಮುಖಾಂತರ ಈ ಕಾಣಿಕೆ ಹುಂಡಿ ಬಗ್ಗೆ ವಿವರಣೆ ನೀಡೋದಕ್ಕೆ ತುಂಬಾ ಧನ್ಯವಾದ.